ದೇಶದಾದ್ಯಂತ ಗ್ರಾಮಗಳಿಂದ ನಗರದಲ್ಲೂ ಮನೆಗೆ, ಕೃಷಿಗೆ, ಗುಡಿ ಕೈಗಾರಿಕೆಗೆ ಯಾವುದೇ ಕೆಲಸಕ್ಕೆ ಬೇಕಾಗುವ ಸಲಕರಣೆಗಳ ತಯಾರಿಕೆಗೆ ಬೇಕು ಕಮ್ಮಾರಿಕೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ದೇಶದಾದ್ಯಂತ ವಲಸೆ ಜೀವನದಿಂದ ಹೊಟ್ಟೆ ತುಂಬಿಸಿಕೊಂಡು ಬದುಕು ಕಟ್ಟಿಕೊಳ್ಳುವ ಮಧ್ಯಪ್ರದೇಶ ಮೂಲದ ಅಲೆಮಾರಿ ಕಮ್ಮಾರಿಕೆ ಕುಟುಂಬವೊಂದು ಬ್ರಹ್ಮಾವರದ ಗಾಂಧಿ ಮೈದಾನದ ಬಳಿಯಲ್ಲಿ ಬೀಡು ಬಿಟ್ಟಿದೆ. ಒಂದು ತಿಂಗಳಿನಿಂದ ಇಲ್ಲಿನ ರಸ್ತೆ ಬದಿಯಲ್ಲಿ ಹಲವಾರು ವಿಧದ ಸಲಕರಣೆಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಮತ್ತು ಜನರಿಗೆ ಬೇಕಾಗುವ ಮಾದರಿಯ ಸಲಕರಣೆಗಳನ್ನು ಕೂಡ ಮಾಡಿಕೊಡ್ತಿದ್ದಾರೆ. ಲೋಹ ಪೀಠ ಎನ್ನುವ ಇವರ ಜನಾಂಗ ತಲೆ ತಲಾಂತರದಿಂದ ದೇಶದಾದ್ಯಂತ ಅಲೆಮಾರಿ ಜೀವನದಲ್ಲಿ ಕಮ್ಮಾರಿಕೆ ಕಾಯಕದಲ್ಲಿ ಇದ್ದವರಿಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಪ್ರತಿ ಕುಟುಂಬಕ್ಕೆ ನೆಲೆ ನಿಲ್ಲಲು ಸರ್ಕಾರದಿಂದ ಚಿಕ್ಕ ಜಾಗ ನೀಡಿದ್ದಾರೆ ಎನ್ನುತ್ತಾರೆ ಇವರ ತಂಡದ ಮುಖ್ಯಸ್ಥ ಶೇರ್ ಸಿಂಗ್. 10 ಜನರಿರುವ ತಂಡದ ಒಂದೊಂದು ಊರಿನಲ್ಲಿ 2 ತಿಂಗಳು ಇದ್ದು ಹೋದ ಜಾಗವೇ ಇವರ ಊರು. ಶಿಕ್ಷಣ, ಆರೋಗ್ಯ, ವಸತಿ ಇದೆಲ್ಲದರಿಂದ ವಂಚಿತರಾದ ಇವರದ್ದು ಮಳೆ ಬಿಸಿಲು ಎನ್ನದೆ ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆಯಲ್ಲಿ ಶ್ರಮದ ಬದುಕಿನಿಂದ ಸಾರ್ವಜನಿಕರಿಗೆ ಬೇಕಾಗುವ ಸಲಕರಣೆಯ ತಯಾರಿಕೆ ಇವರ ಹೊಟ್ಟೆಪಾಡಾಗಿದೆ. ಶಿವರಾಮ ಆಚಾರ್, ಪಬ್ಲಿಕ್ ನೆಕ್ಸ್ಟ್, ಬ್ರಹ್ಮಾವರ.